ನಾವು ನ್ಯಾಚುರಲಿ ಕನ್ಸೀವ್ ಆಗೋಕ್ಕೆ ಯಾವ ಸಮಯದಲ್ಲಿ ನಾವು ಸೆಕ್ಸ್ ಮಾಡಬೇಕು ಅಂತ ಮತ್ತೆ ಮತ್ತೆ ಜನ ಕೇಳ್ತಿರ್ತಾರೆ. ಈಗ ಆಲ್ರೆಡಿ ನಾನು ಮೊದಲು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ. ಈಗ ನಮಗೇನು ಎಲ್ಲರೂ ಹೇಳೋದಂತಂದರೆ, ಈ ಮುಟ್ಟಿನ ಮಧ್ಯದಲ್ಲಿ, ಅಂದರೆ ಮುಟ್ಟಿನ ಸೈಕಲ್ ಮಧ್ಯದಲ್ಲಿ, ಅಂದರೆ 12ರಿಂದ 14ನೇ ದಿವಸ ಸಮಯದಲ್ಲಿ ಅಂಡಾಣು ಉತ್ಪತ್ತಿ ಆಗ್ತದೆ. ಸೊ ಅದರ 2-3 ದಿವಸ ಮೊದಲು ಮತ್ತು 2-3 ದಿವಸ ನಂತರ ನೀವು ರೆಗ್ಯುಲರ್ಲಿ ಇಂಟರ್ಕೋರ್ಸ್ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್. ಓಕೆ, ಸೊ ಆ ಸಮಯದಲ್ಲಿ ನೀವು, ಬಟ್ ಇದರ ಸಮಸ್ಯೆ ಏನು ಗೊತ್ತಾ, ಭಾಳಷ್ಟು ಜನರಿಗೆ ಆ ಟೈಮಲ್ಲೇ ನಾವು ಇಂಟರ್ಕೋರ್ಸ್ ಮಾಡಬೇಕಂತ ಒಂದು ರೀತಿಯ ಆ್ಯಂಗ್ಸೈಟಿ ಬೆಳೀತದೆ. ಸೊ ಅದರಿಂದ ಏನಾಗ್ತದೆ ಅಂತಂದರೆ, ಕೆಲವರಿಗೆ ಗಂಡಸರಿಗೆ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಆಗಲಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಲಿ, ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಆಗಲಿ, ಈ ಒತ್ತಡದಿಂದ ಆಗೋ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಾನು ಹೇಳೋ ಅಡ್ವೈಸ್ ಎಲ್ಲರಿಗೆ, ನೀವು ವಾರದಲ್ಲಿ 3ರಿಂದ 4 ಸಲ ಆ ಫರ್ಟೈಲ್ ಪೀರಿಯಡ್ ಇರಲಿ ಬಿಡಲಿ, ನೀವು ರೆಗ್ಯುಲರ್ಲಿ ಇಂಟರ್ಕೋರ್ಸ್ ಮಾಡಿರಿ. ಸೊ ಇದರಿಂದ ಏನಾಗ್ತದೆ, ನಿಮಗೆ ಒತ್ತಡ ಇರೋದಿಲ್ಲ ಅದೇ ಟೈಮಲ್ಲಿ ನಾವು ಸೆಕ್ಸ್ ಮಾಡಬೇಕಂತಕ್ಕಂಥದ್ದು. ಎರಡನೇದು, ಗಂಡಸರಿಗೆ ಹೊಸ ವೀರ್ಯಗಳು ಉತ್ಪತ್ತಿ ಆಗ್ತಾ ಹೋಗ್ತದೆ. ಸೊ ಇದರಿಂದ ಕೂಡ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಬೆಳೀತದೆ. ಸೊ ಹಾಗಾಗಿ ಆ ಮುಟ್ಟಿನ 3 ದಿವಸಗಳು ಮಾತ್ರ, ಅಂದರೆ ಮುಟ್ಟು ಆಗ್ತಕ್ಕಂಥ 3 ದಿವಸಗಳ 4 ದಿವಸ ಬಿಟ್ಟು ಬೇರೆ ಟೈಮಲ್ಲಿ ರೆಗ್ಯುಲರ್ಲಿ ವಾರದಲ್ಲಿ 3ರಿಂದ 4 ಸಲ ಇಂಟರ್ಕೋರ್ಸ್ ಮಾಡೋದು ನಾನು ಕೊಡ್ತಕ್ಕಂಥ ರೆಗ್ಯುಲರ್ ಅಡ್ವೈಸ್. ಓಕೆ, ವಿಶ್ ಯು ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ.